ಮಾತಾಡಲ್ಲ ಗೈಸ್, ಹಾರ್ಟಿಗೆ ಟಚ್ ಆಗೋಯ್ತು. ಅದನ್ನು ನಾನು ಹೇಳೋದಕ್ಕಿಂತ ನೀವೇ ಅವನ ಹತ್ರ ಕೇಳ್ರಿ. ಏನಕ್ಕೆ ಮಚ್ಚ, ನಿಮ್ಮ ಅಪ್ಪನಿಗೆ ಹೇಳಿದ್ರೆ ಆರಾಮಾಗಿ ಬೇರೆಯವ್ರ ಕೈಲಿ ಬಿಡಿಸ್ತಾರಲ್ಲ, ನೀನೇನಕ್ಕೆ ಮಾಡ್ತೀಯ? ನಾವು ಮಾಡೋದು ನಮಗೆ, ಆಳುಗಳು ಮಾಡೋದು ಆಳುಗಳು, ನಮ್ಮಷ್ಟು ಅವ್ರು ಮಾಡೋಕ್ಕಾಗಲ್ಲ ಅಷ್ಟೇ ಗೈಸ್. ಇವನು ಮಾಡೋದು ಇವನಿಗೆ. ಏನ್ಗೆ ಕಷ್ಟ ಏನಕ್ಕೆ ಬೀಳ್ತೀಯ, ಆರಾಮಾಗಿ ನಿನ್ನ ಎಂಜಾಯ್ ಮಾಡೋ ನಿಮ್ಮ ಅಪ್ಪ ಮಾಡಿರೋ ದುಡ್ಡಲ್ಲಿ ಅಂತ ನಾನು ಹೇಳಿದ್ರೆ ಯಾವ ಥರ ಹೇಳ್ತಾ ಇದ್ದೇನೆಂದರೆ, ಇವಾಗ ನಾವು ದುಡ್ಡು ಸೇವ್ ಮಾಡೋದೇ ಮುಂದಕ್ಕೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ. ಈ ವಯಸ್ಸಲ್ಲೇ ಎಷ್ಟಿದ್ದಾನೆ ನೋಡಿ ಗೈಸ್ ಇವನು. ಇಷ್ಟರಲ್ಲೇ ಇಷ್ಟೆಲ್ಲ ತಿಳುವಳಿಕೆ ಐತಲ್ಲ ಗೈಸ್, ಹ್ಯಾಟ್ಸ್ ಆಫ್ ಅದಕ್ಕೆ. ಯಾವ ಥರ ಅಂದರೆ ನಿಮಗೆ ಕಷ್ಟ ಅನ್ಸಲ್ಲ. ಬೆಳಿಗ್ಗೆ ಇದು ಒಂದೇ ಕೆಲಸ ಅಲ್ಲ ಗೈಸ್, ಎಷ್ಟು ಮಿನಿಮಮ್ ಒಂದು 7 acresಗೆ ಇವನು ತೋಟ ಮಾಡ್ತಾರದು. ರಾಗಿ ಬೆಳಿತಾನೆ, ಜೋಳ ಬೆಳಿತಾನೆ, ಟೊಮೊಟೊ ಬೆಳಿತಾನೆ, ರೋಸ್ ಬೆಳಿತಾನೆ, ಏನಂದ್ರೆ ಅದೇ ಮಾಡ್ತಾ ಇರ್ತಾನೆ ಗೈಸ್. ಅಂದರೆ ಇವನು ಒಬ್ಬನೇ ಮಾಡ್ತಾನೆ. ಅಕಸ್ಮಾತ್ ಏನಾದರೂ ಟೊಮೊಟೊ ಕೀಳೋದು, ಹೂವು ಕೀಳೋದು ಈ ಥರ ಇದ್ದರೆ ಮಾತ್ರ ಕೂಲಿಯವ್ರು ಬರ್ತಾರೆ. ಅದು ಬಿಟ್ಟು ಇನ್ನು ನಾರ್ಮಲ್ ಕೆಲಸ ಎಲ್ಲ ಇವನು ಒಬ್ಬನೇ ಮಾಡ್ತಾನೆ. ಅಲ್ಲಿ ನೋಡಿದ್ರೆ ನೋಡಿ, ಅಲ್ಲಿ ಒಂದು ಮೂಟೆ ಹಾಕಿದ್ದಾನೆ. ಆ ಒಂದು ಮೂಟೆನೂ ಕೂಡ ಇವನೊಬ್ಬನೇ ಚೆಲ್ತಾನೆ ನೋಡ್ರಿ ಗೈಸ್. ನೀವೇ ನೋಡ್ರಿ ಯಾವ ಥರ ಕೆಲಸ ಮಾಡ್ತಾನಂದ್ರೆ ಇವನು. ಬೇಜಾರೇ ಆಗಲ್ಲನೋ, ನಾನು ರಿಚ್ ಆಗಿರಬೇಕು ಏನಿಲ್ಲ, ಸಿಂಪಲಾಗಿರ್ತಾನೆ ಗೈಸ್. ಯಾವುದು ಕಷ್ಟ ಏಯ್ ಮಚ್ಚ, ನಿಂಗೇನು ಕಷ್ಟ ಅನ್ಸಲ್ಲ? ಅಲ್ಲೇ ಇಷ್ಟೆಲ್ಲ ಮಾಡ್ತೀಯಾ, ನಿನಗೆ ಏನೋ ಅನ್ಸಲ್ವಾ? ನಾನು ಇಷ್ಟು ಕಷ್ಟ ಬೀಳ್ತಾ ಇದ್ದೀನಿ ಆ ಥರ. ದುಡ್ಡಿರೋನು ಯಾವನೋ ತೋರಿಸ್ಕೊಳಲ್ಲ ಅಂತ ಇಂಥ ಕಾಣಿಸ್ತೀನಿ ನನ್ನ ಮಕ್ಕಳೇ, ನನ್ನ ಹತ್ರ ಹಂಗೈತೆ, ನಂಗೆ ಅದು ಸಪೋರ್ಟ್ ಐತೆ ಅಂತ ಅವೆಲ್ಲ ತೋರಿಸ್ಕೊಂಬಾರ್ದು ಮಕ್ಕ. ಅಲ್ಲ ನಿಮ್ಮಪ್ಪ ಮಾಡಿಕ್ಕಿದ್ದಾರೆ, ನಿಮ್ಮಪ್ಪ ಮಾಡಿಕ್ಕಿದಾರಲ್ಲ, ಅದನ್ನೆಲ್ಲ ಖರ್ಚು ಮಾಡಿದ್ರೇನೆ ಸಾಕಲ್ವಾ? ನೀನು ಬೇಜಾನ ಹಾಕ್ತಿದಾರಲ್ಲ, ಒಂದು ತಿನ್ನಬೇಕು, ನಮ್ಮನ್ನು ಸಾಯ ಗಂಟೆ ತಿನ್ಬಾರ್ದು ಮಚ್ಚ. ಅಷ್ಟೇ, ಇದೊಂದು ತಿಳ್ಕೊಳ್ರಿ, ಅಪ್ಪನ ದುಡ್ಡಲ್ಲಿ ತಿನ್ನಬೇಕು, ಸಾಯೋವರೆಗೂ ಅದನ್ನೇ ತಿನ್ನಬಾರ್ದು. ಸ್ವಂತ ದುಡ್ಡಲ್ಲಿ ಬೆಳಿಬೇಕಂತ ಗೈಸ್. ನಾನೇನಂದರೆ ನಾನು ಮಾಡಿರೋದು ಇದರಲ್ಲಿ ನಮ್ಮಪ್ಪ ನನಗೆಲ್ಲ ಮಾಡ್ತವ್ರೆ ಗೈಸ್. ನನಗೇನಂದರೆ ನಮ್ಮದೇ ಶಾಪ್ಸ್ ಇದೆ, ನಮ್ಮಪ್ಪ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮ್ಮಪ್ಪನೇ ನನಗೆ ಶಾಪ್ಸ್ ಎಲ್ಲ ಮಾಡಿಕೊಡ್ತಿದ್ದಾರೆ. ನಂದೇನಂದರೆ ಸುಮ್ಮನೆ ನೋಡ್ಕೊಂಡಿರ್ತೀನಿ. ಅಕಸ್ಮಾತ್ ನನಗಾಗಿಲ್ಲ ಅಂದ್ರೂ ನಮ್ಮಪ್ಪ ಪರವಾಗಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತಿದ್ದನ್ನ ಕೆಲಸದಿಂದ ಬಿಡಿಸ್ಬಿಟ್ಟು ನೀನು ಕೆಲಸ ಮಾಡಬೇಡ, ಆರಾಮಾಗಿ ನಿನ್ನ ಮನೇಲಿರೋ, ನಾವಿದ್ದೀರಿ, ನಾವು ಸಾಕ್ತೀರಿ ನಿನ್ನ ಅಂತ ಈ ಥರ ಹೇಳ ಅಪ್ಪ. ಮತ್ತು ನಮ್ಮಮ್ಮ ಏನಂದರೆ ಒಂಥರ ಮುಗ್ದೆ ಗೈಸ್. ಏನಂದರೆ ಒಂದು ಚೂರು ಏನೋ ಅನ್ನಲ್ಲ. ಮಗ ಮನೆಗೆ ಬಂದಿಲ್ಲ ಅಂದರೆ ನಮ್ಮಮ್ಮ ಟೆನ್ಷನ್ ಆಗಿಬಿಡ್ತಾರೆ. ನಮ್ಮಪ್ಪನೂ ಅಷ್ಟೇ ಒಂದು 100 ಸತಿ ಫೋನ್ ಹಾಕ್ತಾರೆ ಅಂದ್ಕೊಳ್ರಿ. ಯಾವ ಥರ ಅಂದರೆ, ಬಟ್ ಇವನು ಅಷ್ಟೇ ಮನೆಗೆ ಹೋಗಿಲ್ಲ ಅಂದರೆ ಎಷ್ಟು ಸತಿ ಫೋನ್ ಹಾಕ್ತಾರಂದರೆ ಆ ಥರ ಅಪ್ಪ ಅಮ್ಮ ಕುಡಿಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಗೈಸ್. ಆದರೆ ನಮಗೆ ಒಂದೊಂದು ಸತಿ ನನಗೆ ದುರಂಕಾರ, ಸುಮ್ಮನೆ ಎಲ್ಲಾಡ್ತಾ ಇರ್ತೀನಿ ಹಂಗೆ ಹಿಂಗೆ. ಬಟ್ ಯಾರನ್ನೂ ಅಷ್ಟೇ ಗೈಸ್, ಇರೋವಾಗ ಬೆಲೆ ಕೊಡ್ರಿ, ಇಲ್ಲ ಅಂದವ್ರಿಗೆ ಗೈಸ್ ಅದ್ರ ಪ್ರೀತಿ ಗೊತ್ತಾಗೋದು. ಇದ್ದವಾಗ ಯಾರಿಗೂ ಅವ್ರ ಪ್ರೀತಿ ಗೊತ್ತಾಗಲ್ಲ, ಇಲ್ದಿರೋ ಟೈಮಲ್ಲೇ ಅವ್ರ ಪ್ರೀತಿ ಗೊತ್ತಾಗೋದು. ನೋಡ್ರಿ ಗೈಸ್, ಏನೇನು ಅಷ್ಟೇ ತಾನೆ, ಚೆನ್ನಾಗಿ ನೋಡ್ಕೊಳ್ರಿ ಅಷ್ಟೇ. ಏನು ಸತ್ತ ಮೇಲೆ ಏನೂ ಇಲ್ಲ ಗೈಸ್, ಏನು ಎತ್ಕೊಂಡು ಹೋಗಲ್ಲ. ನೀವು ಇರೋ ಗಂಟ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ರಿ. ನನ್ಗೆ ಅದು ಇವಾಗ ಅನ್ನಿಸ್ತೈತೆ, ಮುಂಚೆಯಿಂದ ನನಗೂ ದೌಲು ಗೈಸ್ ಫುಲ್ಲು. ಯಾವ ಥರ ಅಂದರೆ ಆ ಥರ ನನಗೆ ದೌಲು. ಏನಲ್ಲಿ ಇನ್ನೊಂದ್ಸತಿ ಹೇಳ, ಅಷ್ಟೇ ಗೈಸ್. ಮುತ್ಕೊಟ್ಟವಳು ಬಂದಮೇಲೆ ತುತ್ಕೊಟ್ಟವಳನ್ನ ಮರಿಬಾರ್ದು ಯಾವತ್ತೇ. ಬಾಯ್ ಬಾಯ್. ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.